ಮುಖ್ಯವಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಚುರುಕು ಮೂಡಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇಂದು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆ ನಡೆಸಿದ್ರು. ಅದರಲ್ಲೂ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳಿಗೆ ಖಡಕ್ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಪಾರದರ್ಶಕವಾಗಿ ಕೆಲಸ ಮಾಡಬೇಕು, ಅಧಿಕಾರಿಗಳಿಂದ ಉತ್ತಮ ಕೆಲಸದ ನಿರೀಕ್ಷೆ ಹೊಂದಿದ್ದೀನಿ, ಅದಕ್ಕೆ ತಕ್ಕಂತೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಜನರ ಕೆಲಸ ಮಾಡಬೇಕು. ನಮ್ಮ ಸರ್ಕಾರದಲ್ಲಿ ಜಾತಿ ಧರ್ಮ ಸೇರಿ ಯಾವುದೇ ಪ್ರಭಾವ ನಡೆಯಲ್ಲ. ಎಲ್ಲ ಇಲಾಖೆಗಳ ಬಾಕಿ ಕೆಲಸದ ಪಟ್ಟಿಯನ್ನು 25 ದಿನಗಳ ಒಳಗಡೆ ಪಟ್ಟಿ ಸಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಕ್ರೈಮ್ ಕಂಟ್ರೋಲ್ಗೆ ಪ್ರತಿ ತಾಲೂಕಿನಲ್ಲೂ ರೌಡಿಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡೋಕೆ ಮತ್ತು ಅವರನ್ನ ಮಟ್ಟ ಹಾಕೋಕೆ ವಿಶೇಷ ಸ್ಕ್ವಾಡ್ಗಳನ್ನು ಸ್ಥಾಪಿಸೋದಕ್ಕೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಾರ್ವಜನಿಕರಲ್ಲಿ ಭದ್ರತೆಯ ಭಾವನೆ ಮೂಡಿಸಲು ಸಹಕಾರಿಯಾಗಲು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಜಾತಿ ಧರ್ಮ ಇನ್ಫ್ಲೂಯೆನ್ಸ್ ಕೂಡ ಮುಳಿಯೋದಿಲ್ಲ. ಯಾವ ಪ್ರೆಷರ್ ಕೂಡ ಯಾವ ಇದಕ್ಕೆ ಭಾಗಿಯಾಗಬೇಡಿ. ಸೊ ನಾವು ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆನ್ಸಿ ನಮ್ಮಲ್ಲಿ ಇಟ್ಕೊಂಡು ಯಾವ ಅಧಿಕಾರಿ ಉತ್ತಮವಾಗಿ ಜನರ ಭಾವನೆ ಮೇಲೆ ಆಡಳಿತದಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಲು ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಂದವರು ನಡೀತದೆ, ಬುದ್ಧಿವಂತಿಂದವರು ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಮಗೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಸೊಲ್ಯೂಷನ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಪ್ರೋಚ್ ಇದು ಇರಬೇಕು ಅಂತ ಹೇಳಿದೆ. ನನಗೆ ಹಿಸ್ಟ್ರಿ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದ್ರು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆ ಎಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನ ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಮೇಡಮ್, ಪಟ್ಟಕ್ಕೆ ಏರ್ತಿದಂತೆ ಒಳ್ಳೆ ಸ್ಪೀಡ್ ಅಲ್ಲಂತೂ ರೇಸ್ ಶುರು ಮಾಡಿದ್ದಾರೆ. ಒಳ್ಳೆ ಸ್ಪೀಡ್, ತುಂಬಾ ಮೋಟಿವೇಶನಲ್, ತುಂಬಾ ಇನ್ಸ್ಪಿರೇಷನಲ್ ಸ್ಪೀಚ್ ಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅವರು. ಐ ಮೀನ್ ಈ ತರನು ಕೆಲಸ ಮಾಡಬಹುದಾ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ರೌಡಿಗಳನ್ನಂತೂ ಮಟ್ಟ ಹಾಕಬೇಕು. ಏನ್ರಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡುವಂಥದ್ದು ಎಷ್ಟು ಕ್ವೈಟ್ ಕಾಮನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಅವುಗಳನ್ನ ನೋಡಿದ್ರೇ ಭಯ ಆಗೋಗುತ್ತೆ. ಇನ್ನು 17-18 ವರ್ಷ ಇರೋದ್ರಲ್ಲಿ ಇಷ್ಟು ದೊಡ್ಡದು ಅವೆಲ್ಲ ಚಾಕುಗಳು ಏನಂತಾರೆ ಅಂತಾನೆ ನನಗೂ ಗೊತ್ತು. ಏನದು ಲಾಂಗು ಅವನ್ನೆಲ್ಲ ಹಿಡ್ಕೊಂಡು ಹೆಂಗೆ ಒಂಥರ ಹಿಂದ್ಗಡೆಯಿಂದ ಹಿಂಗೆ ತೆಗೆಯೋದು ಒಳ್ಳೆ ಓಮ್ ಫಿಲಮ್ ಅಲ್ಲಿ ನೋಡ್ದಂಗೆ ಆಗುತ್ತೆ. ಎಷ್ಟು ವಿಡಿಯೋಸ್ಗಳು ಬರ್ತಾ ಇದೆ ಕಾನೂನು ವ್ಯವಸ್ಥೆಯ ಬಗ್ಗೆ. ಮೊನ್ನೆ ನೋಡು ಭೀಮಾ ತೀರದಲ್ಲಿ ಪಾಪ 6 ಜನನ ಬರ್ಬರವಾಗಿ ಹತ್ಯೆ ಮಾಡಾಕ್ಬಿಟ್ರು. ಸೊ ಎಲ್ಲ ತಣ್ಣಗಾಗಿದ್ದೆ ಎಲ್ಲ ಒಂದ್ ಕಡೆ ಚಿಗುರ್ತಾ ಇದ್ದಾರ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಆ ತರದ್ ಗೊತ್ತಿಲ್ಲ ನಮ್ಗೆ ಅನ್ರೌಂಡ್ ಕ್ರೈಮ್ ರೇಟ್ ಎಷ್ಟಿದೆ ಏನಿದೆ ಅಂತ. ಬಟ್ ಡೆಫಿನೆಟ್ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಂಪ್ರಮೈಸ್ಡ್ ಆಗಿದೆಯಾ ಅನ್ಸೋದಕ್ಕೆ ಜನರಿಗೆ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಏನು ಆಂಟಿ ರೌಡಿ ಸ್ಕ್ವಾಡ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಾನು ವೆಲ್ಕಮ್ ಮಾಡ್ತೀನಿ ಮತ್ತು ಸದೆ ಬಡಿಬೇಕಷ್ಟೇ. ಎಲ್ಲರೂ ಏನು ಈ ರಾಜ್ಯದ ಪ್ರಜೆಗಳು ನಿರ್ಭೀಡೆಯಿಂದ ಓಡಾಡೋಂಗೆ ಆಗಬೇಕು. ಎಲ್ಲಿ ನೋಡಿದ್ರಲ್ಲಿ ಮಚ್ಚು ಲಾಂಗು ಹೆಂಗೆ ಹೊಡೆದಾಡ್ತಾರೆ, ಕಚ್ಚಾಡ್ತಾರೆ, ಕಡ್ದಾಕ್ತಾರೆ. ಪಾಪ ನೋಡ್ತಿದ್ರೇನೆ ಒಂಥರ ಭಯನೇ ಹುಟ್ಟೋಗುತ್ತೆ. ಸಣ್ಣ ಪುಟ್ಟದಕ್ಕೆ ಲಾಂಗ್ ತೆಗಿಯೋದು, ಏನೋ ಒಂದು ಮ್ಯಾಚ್ ಬಾಕ್ಸ್ ಕೊಟ್ಟಿಲ್ಲ ಅಂತ ಹಿಂಗ್ ಲಾಂಗ್ ತೆಗಿಯೋದು, ಏನು ವಿಚಿತ್ರ ನಡೀತಾ ಇದೆ. ಸೊ ಅಂಥವನ್ನೆಲ್ಲ ಮಟ್ಟ ಹಾಕೋದಕ್ಕೆ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ರೆ ಸಾಕು. ನೀವು ಪೊಲಿಟಿಷಿಯನ್ಸ್ ನೀವೇನು ಭಾಷಣ ಹೊಡೆಯೋದು ಬೇಡ ಅವರಿಗೆ. ಹಂಗ್ ಮಾಡಿ ಅಂತ ನಥಿಂಗ್ ಡೂಯಿಂಗ್. ಏನು ಮಾಡ್ತೀರಾ ಮಾಡ್ರಿ, ಮಟ್ಟ ಹಾಕಿ ಅಂತಂದ್ರೆ ಮುಗಿದೋಯ್ತು. ಒಂದು ಕಡೆಯಿಂದ ಕಳೆ ಕೀಳ್ತಾ ಬರ್ತಾರೆ. ನಮ್ಮ ಪೊಲೀಸರಿಗೆ ಅಷ್ಟೇ ಇದೆ ಕೆಪಾಸಿಟಿ ಇದೆ. ಕರ್ನಾಟಕ ಪೊಲೀಸು ಅದು ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್. ಓನ್ಲಿ ಅವ್ರ ಕೈ ಕಟ್ಟಾಕ್ಬಾರ್ದು ಅಷ್ಟೇ. ನೀವು ಫ್ರೀ ಅಂಡ್ ಫೇರ್ ಮಟ್ಟ ಹಾಕ್ತಾರೆ, ಮುಗಿಸ್ಬಿಡ್ತಾರೆ. ಕಮಿಕ್ಕಿ ಅನ್ನಂಗಿಲ್ಲ, ಬಗ್ಗಿಸ್ಬಿಡ್ತಾರೆ. ಬಟ್ ಆ ಥರದ ಫ್ರೀ ಹ್ಯಾಂಡ್ ಕೊಡಬೇಕು ಒಂದು. ಇನ್ನೊಂದು ಅವ್ರು ಹೇಳ್ತಾ ಇದ್ರು ನಾನು ಜಾತಿ ಧರ್ಮ ಅದೆಲ್ಲ ಏನು ಇಲ್ಲ ಅಂತ. ಈಗ ಹೆಂಗಾಗೋಗಿದೆ ಅಂತಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ.
DK ಶಿವಕುಮಾರ್ ಅವರ ಧಾರ್ಮಿಕ ನಂಬಿಕೆಗಳು ನೋಡಿ, ಅವರು ಪ್ರಮಾಣ ವಚನ ನಾನು ಅಂತ ಹೇಳಿದ ತಕ್ಷಣ ಗೆಹ್ಲೋಟ್ ಅವರು ಆ ಸಂವಿಧಾನದ ಬುಕ್ ಇಟ್ಕೊಂಡು ಓಡೋಗಿ ಅಜ್ಜಯ್ಯನ ಫೋಟೋಕ್ಕೆ ಹೂವು ಹಾಕ್ತಾರೆ ಅವರು. ಆಮೇಲೆ ಮತ್ತೆ ಇದು ಏನು ಸ್ವಾಮಿಗಳನ್ನ ಗುರುಗಳನ್ನ ಅವ್ರು ಹೋಗೋಕ್ಕಿಂತ ಮುಂಚೆ ವಿಧಾನಸೌಧಕ್ಕೆ ಕಳಿಸ್ತಾರೆ. ಮತ್ತೆ ಅಲ್ಲೊಂದು ಪೂಜೆ ಮಾಡಿಸ್ತಾರೆ. ಪೂಜೆ ಪುನಸ್ಕಾರಗಳಲ್ಲಿ BJP ಅವರನ್ನೂ ಕೂಡ ನಾಚಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಧರ್ಮದ ಮೇಲಿನ ನಂಬಿಕೆ, ಶ್ರದ್ಧೆ, ಪೂಜೆ ಪುನಸ್ಕಾರ, ದೇವ್ರು ದೀನ್ರು ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಪಕ್ಷಕ್ಕೆ ಚಾನ್ಸೇ ಇಲ್ಲ. ನೀವು ಇಷ್ಟು ದಿನ ನೀವು ಸಿದ್ದರಾಮುಲ್ಲಾ ಖಾನ್ ಇದು ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಹಿಂದೂಗಳಿಗೋಸ್ಕರ ನೀವು BJP ಪಾರ್ಟಿಯನ್ನ ತರಬೇಕು ಅಂತ ಭಾಷಣ ಹೊಡಿತಾ ಇದ್ರು. ಇವತ್ತು DK ಶಿವಕುಮಾರ್ ಬಂದ ಮೇಲೆ ಅವರ ಧಾರ್ಮಿಕ ನಂಬಿಕೆಗಳು ಮತ್ತು ಅವರ ನಡೆನುಡಿಗಳನ್ನ ನೋಡಿದ ಮೇಲೆ ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂದ್ರೆ ಸುಮ್ಮನೆ ಹೋಗ್ರಿ ಏನ್ ಮಾತಾಡ್ತೀರಾ ಅಂತ ಅಂತಾರಷ್ಟೇ. ಇನ್ ಬೇರೆ ಏನಾದ್ರೂ ಕಂಡುಹಿಡಿಬೇಕಷ್ಟೇ. ನೀವು ಬೇರೆ ಬೇರೆ ಅಜೆಂಡಾ, ಬೇರೆ ಸಬ್ಜೆಕ್ಟ್ ಹುಡುಕ್ಬೇಕು ನೀವು. BJP ಅವರು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅಂತ ಏನಾದ್ರೂ ಮಾತಾಡಿದ್ರೆ DK ಶಿವಕುಮಾರ್ಗಿಂತ ದೊಡ್ಡ ಹಿಂದೂ ಬೇಕಾ ಅಂತ ಹೇಳೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಬಟ್ ಅವ್ರು ಹೇಳಿರೋದೊಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾ ಕೆಲಸ ಮಾಡಕ್ ಬಂದಿಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಸಿಂಬಾಲಿಕ್ ಆಗಿ ಅವರು ಸ್ವಾಮೀಜಿಗಳನ್ನು, ಮಠಾಧೀಶರುಗಳನ್ನು, ಚರ್ಚ್ನ ಫಾದರ್ಗಳನ್ನು ಮತ್ತು ಮುಸಲ್ಮಾನ ಧರ್ಮಗುರುಗಳ ಸಮ್ಮುಖದಲ್ಲಿ ಅವರು ಪದಗ್ರಹಣ ಮಾಡಿದ್ದಾರೆ. ದಟ್ ಮೀನ್ಸ್ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ನೀವು ನಾಳೆ BJP ಅವರು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂದ್ರೆ ಸುಮ್ಮನೆ ಇರಯ್ಯ, ನಿನ್ಗಿಂತ ದೊಡ್ಡ ಹಿಂದೂ ನಾನು ಅಂತ ಹೇಳೋ ಲೆವೆಲಲ್ಲಿ ಅವರು ಎಲ್ಲ ತಮ್ಮನ್ನ ತಾವು ಇವತ್ತು ಪದಗ್ರಹಣ, ಜ್ಯೋತಿಷ್ಯ, ಅದು ಇದು ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಸೊ ಬೆಟರ್ ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಆರ್ BJP ಅವರು ಬೇರೆ ಏನಾದರೂ ಅಜೆಂಡಾ ಹುಡುಕಿ ಅಷ್ಟೇ.